ಸಮಸ್ತರಿಗೂ ನಮಸ್ಕಾರ. ಕನ್ನಡ ಸಿರಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇವತ್ತು ನನ್ನೊಟ್ಟಿಗೆ ಬಹಳ ವಿಶೇಷವಾದಂತಹ ವ್ಯಕ್ತಿಯೊಬ್ರು ನಮ್ಮೊಟ್ಟಿಗಿದ್ದಾರೆ. ಏನ್ ಅಂಥ ವಿಶೇಷ ಏನು ಅಂತ ನಿಮ್ಗೇನಾದ್ರೂ ಕುತೂಹಲ ಇದ್ರೆ ನಾನು ಈಗ ಯಾವುದನ್ನು ವಿವರಿಸಿ ಹೇಳಲ್ಲ. ಅವರೊಟ್ಟಿಗೆ ಮಾತಾಡ್ತಾ ನಾನು ನಿಮ್ಗೆ ವಿಚಾರಗಳನ್ನ ತಿಳಿಸ್ತಾ ಹೋಗ್ತಿರಲ್ಲ, ಆಗ್ಲೂ ನಿಮ್ಗೆ ಗೊತ್ತಾಗತ್ತೆ ಎಂಥ ವಿಶೇಷ ವ್ಯಕ್ತಿತ್ವ ಅವ್ರದ್ದು ಅಂತ. ಹಾಗಾಗಿ ಹೆಚ್ಚು ತಡ ಮಾಡದೆ ನಾನು ಅವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ಬಿಡ್ತೀನಿ. ನಿಮ್ಮೆಲ್ಲರ ಪರವಾಗಿ ಶ್ರೀಮತಿ ಪ್ರೊಫೆಸರ್ ಸಲ್ಮಾ ಬೇಗಂ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ಧನ್ಯವಾದಗಳು ಶ್ರೀದೇವಿ. ನಿಮ್ಗೆ ಮತ್ತೆ ನಿಮ್ಮ ಕನ್ನಡ ಶ್ರೀ ಚಾನೆಲ್ಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರೋದಕ್ಕೆ ನನ್ನ ಕೃತಜ್ಞತೆಗಳು. ತುಂಬಾ ಸಂತೋಷ ಆಯ್ತು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ. ಧನ್ಯವಾದಗಳು ಮ್ಯಾಮ್. ಸ್ನೇಹಿತರೆ, ಶ್ರೀಮತಿ ಸಲ್ಮಾ ಬೇಗಂ ಅವರು ಯಾರು ಅಂತ ಹೇಳ್ಬೇಕಂದ್ರೆ, ಮೊದಲಿಗೆ ಅವರು ಪ್ರೊಫೆಸರ್, ಅಧ್ಯಾಪಕ ವೃತ್ತಿಯಲ್ಲಿ ಸಾಕಷ್ಟು ಕಾಲ ತಮ್ಮನ್ನ ದೀರ್ಘ ಕಾಲಾವಧಿಯಲ್ಲಿ ತೊಡಗಿಸಿಕೊಂಡು ಹಾಗೆ ಸಾಕಷ್ಟು ಜನಪ್ರಿಯತೆಯನ್ನ ಪಡೆದುಕೊಂಡಂತಹ ಪ್ರಾಧ್ಯಾಪಕರು. ಹಾಗೇನೆ ಅಷ್ಟೇ ಅಲ್ಲ, ಅವರು ಕೌನ್ಸಿಲಿಂಗ್ ಕೂಡ ಮಾಡ್ತಾರೆ. ಅಷ್ಟಲ್ಲದೆ ಹೆಣ್ಣು ಮಕ್ಕಳಿಗೆ ಸಬಲ ಅನ್ನುವಂತ ಒಂದು ಸಂಸ್ಥೆಯನ್ನ ಕೂಡ ಕಟ್ಟಿದ್ದಾರೆ. ಅಷ್ಟಲ್ಲದೆ ಅವರು ಮೊದಲಿಗೆ ಚಿಕ್ಕ ಚಿಕ್ಕ ಉದ್ಯೋಗಗಳನ್ನ ಮಾಡಿ ಆ ನಂತರ ತಮ್ಮ ವೃತ್ತಿ ಇದೆ ಅಂತ ಆರಿಸ್ಕೊಂಡಿದ್ದು ಪ್ರಾಧ್ಯಾಪಕ ವೃತ್ತಿಯನ್ನ. ಆ ವೃತ್ತಿಯಲ್ಲಿ ಸಾಕಷ್ಟು ಒಂದು ಪ್ರಗತಿಯನ್ನ ಕಂಡಿದ್ದಾರೆ. ಅವರ ಸಾಧನೆಗಳನ್ನ ತಿಳಿಸೋದು ಬಹಳಷ್ಟು ಇದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಚಿಕ್ಕದಾದಂತಹ ಪರಿಚಯವನ್ನ ನಾವು ಹಂತವಾಗಿ ಮಾಡ್ಕೊಳ್ತಾ ಹೋಗೋಣ. ಮೊದಲಿಗೆ ನಮಸ್ಕಾರ ಮೇಡಮ್. ಮೇಡಮ್, ತಾವು ಹುಟ್ಟಿ ಬೆಳೆದಿದ್ದಿಲ್ಲ ಬೆಂಗಳೂರಿನ ಅಥವಾ ಎಲ್ಲಿ ನಿಮ್ಮ ಬಾಲ್ಯ ಮತ್ತೆ ನಿಮ್ಮ ಶಿಕ್ಷಣ ಎಲ್ಲಾಯ್ತು ಅಂತ ಹೇಳ್ಬೋದಾ? ಹೌದು ಶ್ರೀದೇವಿ, ನಾವು ಹುಟ್ಟು ಬೆಳೆದಿರೋದು ಬೆಂಗಳೂರಲ್ಲೇ. ನಮ್ಮ ತಂದೆಯವರು ಕೃಷ್ಣಗಿರಿಯಿಂದ ಇಲ್ಲಿ ಬಂದ್ರು. ನಮ್ಮ ತಾಯಿ ಇಲ್ಲಿಯವರೇ, ಬೆಂಗಳೂರವರೇ. ಮತ್ತು ನಾವು ಹುಟ್ಟು ಬೆಳೆದಿರೋದು ಬಸವನಗುಡಿ ಮತ್ತು ವಿಶ್ವೇಶ್ವರಪುರಂ ಏರಿಯಾದಲ್ಲಿ, ಬೆಂಗಳೂರಲ್ಲಿ. ಅಲ್ಲೇ ನಾವು ಎಲ್ಲ ಮಕ್ಕಳು, ನಮ್ಮ ಅಕ್ಕ ತಂಗಿಯವರು, ಅಣ್ಣ ತಮ್ಮಂದಿರು ಎಲ್ಲರೂ ಅಲ್ಲೇ. ಬಸವನಗುಡಿ, ಹನುಮಂತ ನಗರ ಅಂತಂದ್ರೆ ಇಟ್ ಇಸ್ ಅ ಸೆಂಟರ್ ಆಫ್ ಕಲ್ಚರ್ ಅಂತ ಹೇಳ್ತಾರೆ. ಕಲ್ಚರ್ ಅಂಡ್ ಟ್ರೆಡಿಷನ್ ಅಂಡ್ ಆಲ್ಸೋ ಎಜುಕೇಶನ್, ಪ್ರಾಸ್ಪರಿಟಿ. ಬಸವನಗುಡಿ ಅಂತ ಹೆಸರಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡತ್ತೆ ಎಲ್ಲದಕ್ಕೂ ಅದು ಒಂದು ರೀತಿಯ ಕೇಂದ್ರ ಸ್ಥಾನ ಇದ್ದ ಹಾಗೆ ನಮ್ಮ ಬೆಂಗಳೂರಿನ ಮಟ್ಟಕ್ಕೆ. ವಿದ್ಯಾಭ್ಯಾಸ ಎಲ್ಲಿ ನೀವು ಬೆಂಗಳೂರಲ್ಲಿ ಯಾವ ಇದ್ರಲ್ಲಿ ತಗೊಂಡಿದ್ದು ಅಂತ ಹೇಳ್ಬೋದು? ನಮ್ಗೆ ಆ ಕಾಲದಲ್ಲಿ ಜಾಸ್ತಿ ಆಗಿ ಎಲ್ಲ ತಾಯಿ ತಂದೆಯವರು ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲಲ್ಲೇ ವಿದ್ಯಾಭ್ಯಾಸ ಕಳಿಸ್ತಿದ್ರು. ಈಗಿನ ತರ ಕಾನ್ವೆಂಟ್ಸು, ಪ್ರೈವೇಟ್ ಸ್ಕೂಲ್ಸು ಜಾಸ್ತಿ ಇರಲಿಲ್ಲ, ತುಂಬಾ ಕಡಿಮೆ ಇತ್ತು. ಹಾಗಾಗಿ ನಾವು 6 ಅಕ್ಕ ತಂಗಿಯರು ಎಲ್ಲರೂ ಗೌರ್ಮೆಂಟ್ ಸ್ಕೂಲಲ್ಲೇ ನಮ್ಮ ವಿದ್ಯಾಭ್ಯಾಸನ ಶುರು ಮಾಡಿದ್ದೀವಿ. ಪರಿಪೂರ್ಣವಾಗಿ MA ವರೆಗೂ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್, ಸರ್ಕಾರಿ ಕಾಲೇಜು, ಸರ್ಕಾರಿ ವಿಶ್ವವಿದ್ಯಾಲಯ, ಸರ್ಕಾರಿ ಸ್ಕೂಲು, ಅಲ್ಲೇ ನಮ್ಮ ವಿದ್ಯಾಭ್ಯಾಸ ನಾವು ಮಾಡಿ. ಬಹಳ ಒಂದು ಒಳ್ಳೆಯವಾದಂತ ವಿಚಾರ ಹೇಳಿದ್ರಿ. ನಾವು ಓದಿದ್ದು ಕೂಡ ಹಾಗೇನೆ. ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಸಂಸ್ಥೆಗಳಲ್ಲೇ ಓದಂತವ್ರು ನಾವು. ಆ ಮಟ್ಟದ ವಿದ್ಯೆಯನ್ನ ಕೊಟ್ಟಂತ ಸಂಸ್ಥೆ ಅದು. ಆದ್ರೆ ಈಗಿನ ಒಂದು ಟ್ರೆಂಡ್ ಏನಾಗಿದೆ ಅಂದ್ರೆ, ಸರ್ಕಾರಿ ಶಾಲೆ ಅಂತಂದು ಎಲ್ಲೋ ಒಂದ್ ಕಡೆ ಸ್ವಲ್ಪ ಆ ಕಡೆ ಈ ಕಡೆ ಆಗೋಗಿದೆ ಅನ್ನೋ ತರದಲ್ಲಿದೆ. ಆದ್ರೆ ಏನೂ ಆಗಿಲ್ಲ, ಇವತ್ತಿಗೂ ಕೂಡ ಸಂಸ್ಥೆಗಳು ಹಾಗೆ ಇದೆ. ಆದ್ರೆ ಜನಕ್ಕೆ ಒಂದು ರೀತಿಯ ಹಿಂಜರಿಕೆ, ಏನೋ ಆ ಡಿಫ್ರೆನ್ಸಸ್ ಬಂದ್ಬಿಟ್ಟಿದೆ, ಗೊತ್ತಾಗಲ್ಲ. ಏನಕ್ಕಿದೆ ಅದನ್ನ ನೋಡಿ, ನಾವೇ ವಿದ್ಯಾವಂತರಾಗಿದ್ದಿಲ್ಲ ಸರ್ಕಾರಿ ಶಾಲೆಗಳಲ್ಲೇ. ಹಾಗಾಗಿ ನಾ ಹೇಳ್ತೀನಿ, ಸರ್ಕಾರಿ ಶಾಲೆಗಳಲ್ಲೂ ಕೂಡ ಉತ್ತಮ ಶಿಕ್ಷಣ ಸಿಗತ್ತೆ, ಉತ್ತಮ ವ್ಯವಸ್ಥೆಗಳಿದೆ, ಅದರ ಸದುಪಯೋಗ ಪಡ್ಕೋಬೇಕು ಅಂತ ಹೇಳ್ತಾ, ಹಾಗೆ ನೀವು ಉನ್ನತ ಶಿಕ್ಷಣವನ್ನ ಪಡ್ಕೊಂಡಿದ್ದು ಯಾವ ವಿಷಯದಲ್ಲಿ, ಯಾವ ವಿಚಾರದಲ್ಲಿ? ನಾವು ಮಹಾರಾಣಿ ಕಾಲೇಜಲ್ಲಿ ನಮ್ಮ BA ಅನ್ನು ಕಂಪ್ಲೀಟ್ ಮಾಡಿದ್ವಿ. ಓಕೆ. ಅಲ್ಲಿ ನಾನು 3 ಸಬ್ಜೆಕ್ಟ್ಸ್ ಇರುತ್ತೆ. ಒಂದು ಇತಿಹಾಸ, ಒಂದು ಅರ್ಥಶಾಸ್ತ್ರ, ಇನ್ನೊಂದು ಸಮಾಜಶಾಸ್ತ್ರ. ಸೊ ಹಿಸ್ಟ್ರಿ, ಎಕನಾಮಿಕ್ಸ್, ಸೋಶಿಯಾಲಜಿ, ಈ 3 ಸಬ್ಜೆಕ್ಟ್ಸ್ ಅಲ್ಲಿ ನಾನು ನನ್ನ BA ಅನ್ನು ಮಾಡಿದ್ದೀನಿ. ಅದಾದ ನಂತರ ನಾನು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಅರ್ಥಶಾಸ್ತ್ರ ಅಥವಾ ಎಕನಾಮಿಕ್ಸ್ ಅಲ್ಲಿ ನನ್ನ MA ಅನ್ನು ಕಂಪ್ಲೀಟ್ ಮಾಡಿ. ಶಿಕ್ಷಣ ಮುಗಿದ ನಂತರ ನಿಮ್ಮ ಮೊದಲ ವೃತ್ತಿ ಯಾವ್ದಾಗಿತ್ತು? ನಾವು ಶಿಕ್ಷಣ ಮಾಡುವಾಗ ನಮ್ಗೆ ಯಾವ್ದು ಒಂದು ದಾರಿ ಹೋಗ್ಬೇಕು ಅಥವಾ ಅದೇ ಒಂದು ಆಕ್ಯುಪೇಷನ್ ಚೂಸ್ ಮಾಡ್ಬೇಕು ಅಂತ ಆ ತರ ಹೇಳ್ಕೊಡೋರು ಮತ್ತೆ ಕೌನ್ಸಿಲಿಂಗ್ ಮಾಡೋರು ಇರ್ಲಿಲ್ಲ.
ಹೌದು. ಕೆಲಸ ಮಾಡ್ಬೇಕು ಅಥವಾ ಏನಾದ್ರೂ ಮಾಡ್ಬೇಕು, ಏನಾದ್ರೂ ನಾವು ಅಚೀವ್ ಮಾಡ್ಬೇಕು ಅಂತ ಒಂದು ಆಸೆ ಇತ್ತು. ಆದ್ರೂ ಕೂಡ ಆ, ಆ, ಕಡಿಮೆ ವಯಸ್ಸಿಂದನೇ, ಚಿಕ್ಕ ವಯಸ್ಸಿಂದನೇ ನನಗೆ ಏನೋ ಒಂದು ಟೀಚಿಂಗ್ ಅಲ್ಲಿ, ವಿದ್ಯಾಭ್ಯಾಸ ಮತ್ತೆ ಟೀಚಿಂಗ್ ಅಲ್ಲಿ ಒಂದು ರುಚಿ ಇದ್ದೇ ಇತ್ತು. ಹೇಗೆ ಅಂದ್ರೆ ನಮ್ಮ ಮನೆಯಲ್ಲೂ ಕೂಡ ನನ್ನ ತಂಗಿಯರು ಅವ್ರಿಗೆ ಪಾಠ ಹೇಳ್ಕೊಡೋದು, ಟ್ಯೂಷನ್ ಮಾಡೋದು, ಅಕ್ಕಪಕ್ಕ ಮನೆಯವರ ಮಕ್ಕಳಿಗೂ ಟ್ಯೂಷನ್ ಹೇಳ್ಕೊಡ್ತಿದ್ದೆ. ಅವರು ಹೇಳ್ತಿದ್ರು ಚೆನ್ನಾಗಿ ಮಾಡ್ತೀಯ ನೀನು, ಪಾಠ ಚೆನ್ನಾಗಿ ಮಾಡ್ತೀಯ ಅಂತ. ಆದ್ರೆ ನಮ್ಮ MA ಆದಾಗ, ಪೋಸ್ಟ್ ಗ್ರಾಜುಯೇಷನ್ ಆದ ನಂತರ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಹಾಗಾಗಿ ಯಾವ ಕೆಲಸ ಸಿಗುತ್ತೆ ನೋಡುವ ಅಂತ ಅಪ್ಲೈ ಮಾಡ್ತಿದ್ವಿ. ಅಪ್ಲೈ ಮಾಡಿದ್ದಾಗ LIC ಅಲ್ಲಿ ಫಸ್ಟ್ ಕೆಲಸ ಸಿಕ್ತು ನನಗೆ. ಆದ್ರೆ ಆ LIC ಅಲ್ಲಿ ನನಗೆ ಹೋಗಿ ಆ ಕೆಲಸವನ್ನು ಅನುಭವಿಸಿದಾಗ ಆ ಕೆಲಸ ನಂಗಿಲ್ಲ ಅಂತ ನಂಗೆ ಅನ್ಸುತ್ತೆ. ಹಾಗೆ ನೀವು ಬ್ಯಾಂಕ್ ಅಲ್ಲೂ ಕೆಲಸ ಮಾಡಿದ್ರಿ ಅನ್ಸದಲ್ಲ? ಹೌದು. ಸೊ ಬ್ಯಾಂಕ್, LIC ಇವೆಲ್ಲ ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ನಿಮ್ಗೆ ಆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರ್ಲಿಲ್ಲ. ಹೌದು. ಸೊ ಇರ್ಲಿಲ್ಲ. ತೃಪ್ತಿ ಇರ್ಲಿಲ್ಲ. ಅದು ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಬದಲಾವಣೆ ತಗೊಂಡಿದ್ದು ಹೇಗೆ? ಅಂದ್ರೆ ಹೇಗೆ ಬದಲಾಯಿಸ್ಕೊಂಡ್ರಿ ನೀವು? ಯಾವಾಗ, ಯಾವ ಕಾರಣಕ್ಕಾಗಿ ಬದಲಾಗೋಯ್ತು? ಆಮೇಲೆ ಬ್ಯಾಂಕ್ ಅಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದ್ಮೇಲೆ ಅದು ಕೂಡ ನನ್ಗೆ ರುಚಿನೇ ಇರ್ಲಿಲ್ಲ ಆ ಕೆಲಸಗಳಲ್ಲಿ. ಅದಕ್ಕೆ ಬಿಟ್ಬಿಟ್ಟು ಏನ್ ಮಾಡಿದೆ, ಕೆಲವು ಕಾಲೇಜಸ್ ಅಲ್ಲಿ ಅಪ್ಲೈ ಮಾಡಿದ್ದೆ. ಆವಾಗ ಒಂದು ಕಾಲೇಜಲ್ಲಿ VVS ಕಾಲೇಜ್ ಅಂತ ರಾಜಾಜಿನಗರಲ್ಲಿ ಇತ್ತು. ಅಲ್ಲಿ ಹೋಗಿ ಅವರು ಕರೆದು ನನ್ನ ಇದು ತಕೊಂಡ್ರು, ಡೆಮಾನ್ಸ್ಟ್ರೇಷನ್ ಕ್ಲಾಸ್ ಅಂತ ಆವಾಗ ತಕೊಂಡ್ರು ಕ್ಲಾಸ್. ಆ ಫಸ್ಟ್ ಕ್ಲಾಸ್ ಅಲ್ಲೇ ನನ್ಗೆ ಗೊತ್ತಾಯ್ತು, ಇದೇ ನನ್ನ ದಾರಿ, ಇದನ್ನೇ ನಾನು ಈ ಕೆಲ್ಸನೇ ನಾನು ಮಾಡ್ಬೇಕು ಅಂತ ತುಂಬಾ ಇಷ್ಟ ಆಯ್ತು ನನಗೆ. ಅಲ್ಲೇ ಗೊತ್ತಾಯ್ತು ಟೀಚಿಂಗ್ ಈಸ್ ಮೈ ಕಾಲಿಂಗ್ ಅಂತ ಆವಾಗ ಗೊತ್ತಾಯ್ತು. ಅದಾದ ನಂತರ ಇವತ್ತುವರೆಗೂ ನಾನು ಟೀಚಿಂಗೇ ಮಾಡ್ತಾ ಇದ್ದೀನಿ. ನಂಗೆ ಟೀಚಿಂಗ್ ಅಂದ್ರೆ ತುಂಬಾ ಪ್ರೀತಿ, ತುಂಬಾ ಇಷ್ಟ, ಮತ್ತೆ ಪಾಠ ಹೇಳ್ಕೊಡೋದು ನನ್ನ ಪ್ಯಾಷನ್. ಓಕೆ. ಅಂದ್ರೆ ನೀವು ಬ್ಯಾಂಕ್ ಅಲ್ಲಿ ಅಂತಾರೆ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಆಗೋಗಿತ್ತು ಅಂದ್ರೆ ಇಟ್ ಇಸ್ ಅ ಗವರ್ಮೆಂಟ್ ಆರ್ ಪ್ರೈವೇಟ್? ಇಲ್ಲ, ಇಟ್ ಇಸ್ ಅ ಪ್ರೈವೇಟ್ ಬ್ಯಾಂಕ್. ಪ್ರೈವೇಟ್ ಬ್ಯಾಂಕ್ ಅಂಡ್ ಟೆಂಪರರಿ ಜಾಬ್. ಓಕೆ. ಸೊ ನೀವು ಶಿಕ್ಷಣ ಕ್ಷೇತ್ರಕ್ಕೆ ಬಂದ್ರಿ. ಶಿಕ್ಷಣ ಕ್ಷೇತ್ರಕ್ಕೆ ಬಂದಾಗ ನೀವು ಇಲ್ಲಿ ಒಂದಷ್ಟು ವರ್ಷಗಳ ಕಾಲ ಕಾಲೇಜಲ್ಲಿ ಕೆಲಸ ಮಾಡ್ತೀರಾ. ಚನ್ನಪಟ್ಟಣಕ್ಕೆ ನಿಮ್ಗೆ ಒಂದು ಕೆಲಸದ ಒಂದು ಅವಕಾಶ ಸಿಗತ್ತೆ. ಆ ಚನ್ನಪಟ್ಟಣಕ್ಕೆ ನೀವು ಕೆಲಸಕ್ಕೆ ಅಂತ ಹೋಗುವಾಗ ಒಂದಷ್ಟು ಚಾಲೆಂಜ್ ಎದುರಾಗತ್ತೆ. ಅದರಲ್ಲಿ ಪ್ರಮುಖವಾಗಿ ಒಂದು ಮೇಜರ್ ಚಾಲೆಂಜ್ ಎದುರಾಗುತ್ತೆ. ಏನು ಅಂತ ಕೇಳ್ಬೋದು ಅದನ್ನ? ಈ ಪ್ರೈವೇಟ್ ಕಾಲೇಜಲ್ಲಿ ನಾನು ಕೆಲಸ ಮಾಡಿದ ನಂತರ ಇಲ್ಲಿ ವಾತಾವರಣಗೆ ಹೊಂದ್ಕೊಂಡ್ಬಿಟ್ಟಿದೆ. ಇಲ್ಲಿ ಒಂಥರ ಹೈ ಕ್ಲಾಸ್ ಸಫಿಸ್ಟಿಕೇಟೆಡ್ ಎನ್ವೈರನ್ಮೆಂಟ್. ಆಮೇಲೆ ಎಲ್ಲ ಇಂಗ್ಲಿಷ್ ಮೀಡಿಯಂ ಕ್ಲಾಸಸ್ ಮಾಡ್ತಿದ್ದೆ. ಅದು ಬಿಟ್ಟು ನನಗೆ ಗೌರ್ಮೆಂಟ್ ಕೆಲಸ ಸಿಕ್ತು. ಫಸ್ಟ್ ಅಪಾಯಿಂಟ್ಮೆಂಟ್ ಚನ್ನಪಟ್ಟಣ. ನಾನು ಚನ್ನಪಟ್ಟಣಗೆ ಹೋಗ್ಬೇಕು ಅಂತಾನೆ ಭಯ ಆಯ್ತು ನನಗೆ. ಯಾಕೆಂದ್ರೆ ಅಷ್ಟು ದೂರ ಹೋಗಿ ದಿನ ಹೋಗಿ ಪಾಠ ಮಾಡಿ ಬರ್ಬೇಕಲ್ಲ, ಅದು ಕಷ್ಟ ಆಯ್ತು. ಆದ್ರೆ ಇನ್ನೊಂದು ಮುಖ್ಯ ಚಾಲೆಂಜ್ ಅಲ್ಲಿ ಏನಂದ್ರೆ, ಚನ್ನಪಟ್ಟಣ ಗೌರ್ಮೆಂಟ್ ಕಾಲೇಜು ಆಗಾಗ್ಲೇ ಸ್ಥಾಪನೆ ಆಗಿತ್ತು. ಮತ್ತೆ ಅಲ್ಲಿ ಮುಖ್ಯವಾಗಿ ಅದು ಕನ್ನಡ ಮೀಡಿಯಂ ಕ್ಲಾಸಸ್. ಆ ಕಾಲೇಜಲ್ಲಿ ಎಲ್ಲಾ ಕ್ಲಾಸಸ್ ಕನ್ನಡ ಮೀಡಿಯಂ. ನಾನು ಕನ್ನಡ ಓದಿರ್ಲಿಲ್ಲ, ಕನ್ನಡ ಗೊತ್ತಿರ್ಲಿಲ್ಲ, ಕನ್ನಡದಲ್ಲಿ ಪಾಠ ಮಾಡೋದು ಕೂಡ ಗೊತ್ತಿರ್ಲಿಲ್ಲ ನನಗೆ. ಕನ್ನಡ ಭಾಷೆನೇ ಇಲ್ಲದೆ ಇರುವಾಗ ಅದು ಒಂದು ದೊಡ್ಡ ಚಾಲೆಂಜ್ ಆಯ್ತು ನನಗೆ. ಭಾಷೆಯನ್ನು ಕಲ್ತ್ಕೋಬೇಕು, ಆಮೇಲೆ ಆ ಭಾಷೆಯಿಂದ ನಾನು ಅರ್ಥಶಾಸ್ತ್ರದ ವಿಶೇಷವಾದ ಪದಗಳನ್ನು ತಿಳ್ಕೊಂಡು ನಾನು ಪಾಠವನ್ನು ಮಾಡ್ಬೇಕಾಗಿತ್ತು. ಆ ಚಾಲೆಂಜ್ ತುಂಬಾ ದೊಡ್ಡ ಚಾಲೆಂಜ್ ಅಂತ ನನ್ಗೆ ಅನ್ಸುತ್ತೆ. ನೋಡಿದ್ರ ವೀಕ್ಷಕರೆಲ್ಲ ನೋಡ್ತಾ ಇದ್ರಲ್ಲ, ನಾನು ನಮ್ಮ ಕನ್ನಡ ಸಿರಿ ವೀಕ್ಷಕರಿಗೆ ಹೇಳ್ತಾ ಇದೀನಿ ಯಾಕೆ ಅವರು ನಮ್ಮ ವಿಶೇಷ ಅತಿಥಿ ಅಂತ ಹೇಳಿದೆ. ಸೊ ಕನ್ನಡವನ್ನ ಚನ್ನಪಟ್ಟಣದಲ್ಲಿ ಪಾಠ ಮಾಡುವ ಸಲುವಾಗಿ ಚೆನ್ನಾಗಿ ಕಲ್ತ್ಕೊಂಡು ನೋಡಿ, ಇಷ್ಟು ಚೆನ್ನಾಗಿ ಮಾತಾಡ್ತಾರೆ, ಪಾಠ ಮಾಡೋ ಮಟ್ಟಿಗೆ ಕಲಿತಾರೆ. ಪ್ರೀತಿ ಎಷ್ಟಿರ್ಬೇಕು ಒಂದು ಭಾಷೆಯ ಮೇಲೆ, ಹಾಗೆ ಅಷ್ಟು ಚೆನ್ನಾಗಿ ಮಾತಾಡೋದು ಕಲ್ತ್ಕೊಂಡಿದ್ರಲ್ಲ, ಎಷ್ಟು ಖುಷಿ ಆಗತ್ತಲ್ವಾ? ಸೊ ಅದಕ್ಕೆ ಹೇಳಿದ್ದು ತುಂಬಾ ವಿಶೇಷತೆ ಇದೆ ಅಂತ. ಒಂದೇ ಅಲ್ಲ, ಇನ್ನು ನಾನು ನಿಮ್ಗೆ ಇಂಟರ್ವ್ಯೂ ಮಾಡ್ತಾ ಮಾಡ್ತಾ ನೀವು ಯಾಕೆ ತುಂಬಾ ಸ್ಪೆಷಲ್ ಅಂತ. ಸೊ ತುಂಬಾ ಧನ್ಯವಾದ ಮೇಡಮ್. ಈ ಒಂದು ಪಾಯಿಂಟ್ ಹೇಳಿದ್ರಲ್ಲ, ತುಂಬಾ ಜನ ಅಂತಾರೆ ಒಂದು ಭಾಷೆ ಕಲಿಯೋದು ತುಂಬಾ ಕಷ್ಟ, ಅದ್ರಲ್ಲೂ ನಾವು ಮಾತಾಡೋ ಭಾಷೆ ಬಿಟ್ಟು ಇನ್ನೊಂದು ಕಲ್ತ್ಕೊಳ್ರಪ್ಪ ಅಂದ್ರೆ ಅಯ್ಯೋ ಅದು ಇವಾಗ ಕಲಿಯಕ್ಕಾಗತ್ತಾ ಅಂತಾರೆ. ಹಾಗೆಲ್ಲ ಹೇಳುವಾಗ ಪಾಠ ಮಾಡೋ ಮಟ್ಟಿಗೆ ಅಂತಂದ್ರೆ ಓದೋದಿಕ್ಕೆ ಬರೆಯೋದಿಕ್ಕೆ ಎಲ್ಲದಕ್ಕೂ ಬರ್ಬೇಕು.
ಆ ಒಂದು ಚಾಲೆಂಜ್ ನ ತಗೊಂಡು ನೀವು ಕಲ್ತ್ಕೊಂಡಿದ್ರೆ ನೀವು ಸ್ಫೂರ್ತಿ ಆಗ್ತೀರಾ ಬೇರೆಯವ್ರಿಗೆ. ಹೇಳ್ಬೋದು ಯಾವ ಭಾಷೆಯನ್ನ ಯಾವ ಕಾಲದಲ್ಲಿ ಬೇಕಾದ್ರೂ ಕಲ್ತ್ಕೋಬಹುದು, ಅದಕ್ಕೆ ಮನಸ್ಸಷ್ಟೇ ಇರ್ಬೇಕಷ್ಟೇ ಅಲ್ವಾ? ಮನಸ್ಸಷ್ಟೇ ಇದ್ರೆ ಆಯ್ತು, ಕಲ್ತ್ಕೋಬಹುದು. ಪಾಠ ಮಾಡಕ್ ಶುರು ಮಾಡಿದ್ವಿ. ಆ ನಂತರದಲ್ಲಿ ಆ ನೀವು ಆಮೇಲೆ PhD ಮಾಡ್ತೀರಾ ಅಲ್ವಾ? ಅರ್ಥಶಾಸ್ತ್ರದಲ್ಲಿ ನೀವು PhD ಮಾಡ್ತೀರಾ. ಸೊ ಅರ್ಥಶಾಸ್ತ್ರದಲ್ಲಿ PhD ಮಾಡಿದಾಗ ನಿಮ್ಗೆ ಮನೆಯವರ ಸಹಕಾರ ಹೇಗಿತ್ತು? ಯಾಕಂದ್ರೆ ನಮಗ್ ಗೊತ್ತು, ಅಂದ್ರೆ ಒಂದು ಮದುವೆ ಅಂತ ಆದ್ಮೇಲೆ ವಿದ್ಯೆಯನ್ನ ಕಂಟಿನ್ಯೂ ಮಾಡೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಹಾಗಾಗಿ ಯಾಕಂದ್ರೆ ಮನೆಯವರ ಸ್ಪಂದನೆ ಬಹಳ ಮುಖ್ಯ ಆಗುತ್ತೆ. ಈ ವಿಚಾರದಲ್ಲಿ ನೀವೇನಾದ್ರೂ ವಿಶೇಷವಾದಂತ ಕ್ರೆಡಿಟ್ ಯಾರನ್ನ ಕೊಡಕ್ ಇಷ್ಟಪಡ್ತೀರಾ? ನಾವು ಅರ್ಥಶಾಸ್ತ್ರ ಟೀಚರ್ ಆಗಿ, ಲೆಕ್ಚರರ್ ಆಗಿ ಪಾಠ ಶುರು ನನ್ನ ಕೆರಿಯರ್ ಶುರು ಮಾಡಿದ ನಂತರ ಅದೇ ಚನ್ನಪಟ್ಟಣದ ಬಗ್ಗೆ ಹೇಳಿದ್ನಲ್ಲ, ನಾನು ಕಷ್ಟಪಟ್ಟು ಕನ್ನಡದನ್ನು ಕಲ್ತ್ಕೊಂಡೆ. ಆಮೇಲೆ ಅದೇ ಭಾಷೆಯಲ್ಲಿ ಅರ್ಥಶಾಸ್ತ್ರವನ್ನು ಪಾಠ ಹೇಳ್ಕೊಡೋದಕ್ಕೆ ಶುರು ಮಾಡಿದೆ. ಎಷ್ಟು ಚೆನ್ನಾಗಿ ಕಲ್ತ್ಕೊಂಡೆ ಅಂದ್ರೆ ನಾನು ಕನ್ನಡ ಭಾಷೆ ಅರ್ಥಶಾಸ್ತ್ರದಲ್ಲಿ ಪಾಠ ಮಾಡೋದಕ್ಕೆ ಬೇರೆ ಕಾಲೇಜಸ್ ಅಲ್ಲಿ ನನಗೆ ಕರೆದು ನೀವು ಪಾಠ ಮಾಡಿ ಅಂತ ಹೇಳ್ತಿದ್ರು. ಆ ಮಟ್ಟಕ್ಕೆ ನನಗೆ ಆ ಭಾಷೆ ಮೇಲೆ ಇದಾಯ್ತು. ಕನ್ನಡದಲ್ಲೇ ಅರ್ಥಶಾಸ್ತ್ರವನ್ನು ಹೇಳ್ಕೊಡೋದು ನನಗೆ ಕಾಂಪಿಟೆನ್ಸ್ ಬಂತು. ನಂತರವಾಗಿ ಸ್ವಲ್ಪ ವರ್ಷದ ನಂತರ PhD ಮಾಡಬೇಕು ಅಂತ ಅವಕಾಶ ಬಂತು, ಅವಕಾಶ ಸಿಕ್ತು. ಆ ಅವಕಾಶವನ್ನು ನಾವು ತಗೊಳ್ಳೇಬೇಕು ಅಂತ ನಾನು ಏನ್ ಮಾಡಿದೆ, PhDಗೆ ಅಪ್ಲೈ ಮಾಡಿದ್ದಾಗ ಮನೆ, ಮಕ್ಕಳು, ಹಸ್ಬೆಂಡ್ ಎಲ್ಲ ಇದ್ದಾರೆ. ಆದ್ರೆ ಉನ್ನತ ಶಿಕ್ಷಣ ಪಡೆಯೋದು ಅಷ್ಟು ಸುಲಭ ಇಲ್ಲ. ಅದರಲ್ಲೂ PhD ಮಾಡೋದು ಇನ್ನೂ ಕಷ್ಟಕರವಾದ ಕೆಲಸ ಇದೆ. ತುಂಬಾ ಸಮಯ ಬೇಕಾಗತ್ತೆ. ಬೇಕಾದಷ್ಟು ಅದರಲ್ಲಿ ಕಷ್ಟಗಳು, ಅದರಲ್ಲಿ ಚಾಲೆಂಜಸ್ ಬೇಕಾದಷ್ಟು ಹಂತಕ್ಕೆ ಬರುತ್ತದೆ. ಎಲ್ಲರಿಗೂ ಬರುತ್ತದೆ, ನನಗೂ ಬಂತು. ಆದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿ, ನಮ್ಮ ಅಣ್ಣ, ಮತ್ತೆ ನಮ್ಮ ತಂಗಿಯವರು, ಮತ್ತೆ ನಮ್ಮ ಮನೆಯವರು ಎಲ್ಲರೂ ಸಹಕಾರವನ್ನು ಕೊಟ್ಟರು. ಮಕ್ಕಳು ತುಂಬಾ ಚಿಕ್ಕದಾಗಿದ್ರು, ಅವ್ರು ನೋಡ್ಕೊಳ್ಳೋದು, ನನಗೆ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಿತ್ತು, ಅದಕ್ಕೂ ಸಹಯೋಗವನ್ನು ಕೊಟ್ಟು ನನ್ಗೆ ತುಂಬಾ ನಮ್ಮ ಮನೆಯಿಂದ ಸಹಾಯ ಸಹಕಾರ ಸಿಕ್ಕಿದೆ. ಇನ್ನೊಂದು ಹೇಳ್ಬೇಕು ಅಂತ, ರೈಟ್ ಫ್ರಮ್ ದ ಬಿಗಿನಿಂಗ್ ನಮ್ಮ ಮನೆಯಲ್ಲಿ ವಿದ್ಯಾಭ್ಯಾಸ ಅಂದ್ರೆ ತುಂಬಾ ಸಪೋರ್ಟ್. ಅದೇ ನಮ್ಮ ಪ್ರಯಾರಿಟಿ, ನಮ್ಮ ಜೀವನದ ಫಸ್ಟ್ ಪ್ರಯಾರಿಟಿ ನಮ್ದು ವಿದ್ಯಾಭ್ಯಾಸ ಅಂತ ನಮ್ಮ ಪೇರೆಂಟ್ಸು ಅದೇ ನಮ್ಮ ಇದ್ರಲ್ಲಿ ಹಾಕಿದ್ರು. ಬೇಸಿಕಲ್ ಅಂದ್ರೆ ಅವ್ರಿಗೆ ಮೂಲದಲ್ಲೇ ಶಿಕ್ಷಣದ ಮಹತ್ವವನ್ನ ಮನೆಯಲ್ಲೇ ಹೇಳ್ಬಿಟ್ಟಿದ್ರು ಅಂತ ನನಗೆ ಹೇಳ್ತಾ ಇದ್ರು. ಚಿಕ್ಕ ವಯಸ್ಸು ತಕ್ಕ ಅದು ಪ್ರಾಮುಖ್ಯತೆ ಕೊಟ್ರೆ ಖಂಡಿತವಾಗೂ ಮುಂದಕ್ಕೆ ನಾವು ಹಂಗೆ ಬೆಳೆಸ್ಕೊಂಡು ಹೋಗ್ತೀವಿ. ಶಿಕ್ಷಣಕ್ಕೆ ಮಹತ್ವ ಏನಿದೆ ಅಂತ ಮನೆಯಲ್ಲಿ ನಾವು ಬೆಳೆದ ಮನೆಯಲ್ಲಿ ಹೇಳ್ಬಿಟ್ರೆ ಆನಂತರದಲ್ಲಿ ಹಾಗೆ ಮುಂದುವರ್ಕೊಂಡು ಹೋಗುತ್ತೆ. ಸೊ ಆ ಮಹತ್ವ ನಿಮ್ ಮನೆಯವ್ರಿಗೂ ತಿಳಿದಿತ್ತು, ನಂತರ ಮದ್ವೆ ಆದ ನಂತರ ಅವರಿಗೂ ತಿಳಿದಿತ್ತು. ಹಾಗಾಗಿ ನಿಮ್ಗೆ ಯಾವ್ದೇ ತೊಂದರೆ ಆಗ್ಲಿಲ್ಲ. ಅಂದ್ರೆ ಕಷ್ಟಗಳು ಇದ್ದೇ ಇರುತ್ತೆ ಎಲ್ಲವೂ. ಅದಕ್ಕೆ ಸಹಕಾರ ಕೊಟ್ರೆ ನಾವು ಮುಂದುವರಕ್ಕಾಗತ್ತೆ. ಅದಕ್ಕೋಸ್ಕರ ಎಲ್ಲರ ಸಹಾಯ ಸಿಕ್ತು. ನಿಜ. ನಮ್ಮ ಮನೆಯವರು ಅಷ್ಟೇ, ಯಾವಾಗ್ಲೂ ಕೆಲ್ಸ ಬಿಡು ಅಂತ ಹೇಳಿಲ್ಲ, ಮತ್ತೆ ಇನ್ನು ಕೆಲಸ ಮಾಡಿ ಅಂತ. ಮದ್ವೆ ಆಗಿದ ನಂತರ ಕೆಲಸ ಕಂಟಿನ್ಯೂ ಮಾಡ್ಬೇಕಾ ಬೇಡವಾ ಅಂತ ಒಂದು ಪ್ರಶ್ನೆ ಬಂದಾಗ ಅವರು ಯಾವತ್ತೂ ನನ್ಗೆ ಬಿಡು ಅಂತ ಹೇಳಿಲ್ಲ. ಕೆಲಸ ಮಾಡ್ಬೇಕು, ಕೆಲಸ ಮಾಡಿದ್ರೇನೆ ನಿಮ್ಮ ಪರ್ಸನಾಲಿಟಿ ಡೆವಲಪ್ ಆಗೋದು ಅಂತ ಅವರು ಕೂಡ ತುಂಬಾ ಸಹಾಯ ಮಾಡಿದ್ದಾರೆ. ಬಹಳ ಒಳ್ಳೆ ವಿಚಾರನ ಹಂಚ್ಕೊಂಡ್ರಿ. ಹಾಗೆ ಅರ್ಥಶಾಸ್ತ್ರದ ಮೇಲೆ ನಿಮಗೆ ಒಲವು ಬರಲ ಕಾರಣ, ಆ ಒಂದು ಸಬ್ಜೆಕ್ಟ್ ಬೇಕು ಅಂತ ಆರಿಸ್ಕೊಂಡಿದ್ದಕ್ಕೆ ಏನಾದ್ರೂ ಸ್ಪೆಷಲ್ ರೀಸನ್ ಇದೆಯಾ ಅಂತ ಕೇಳ್ತಾರೆ. ನಮ್ಮ ಹಿಸ್ಟ್ರಿ ನನ್ಗೆ ತುಂಬಾ ಇಷ್ಟ. ಇತಿಹಾಸ ಅಂದ್ರೆ ಇವತ್ತು ಕೂಡ ಹಿಸ್ಟ್ರಿ ತುಂಬಾ ಇಷ್ಟ. ಆದ್ರೆ ಎಕನಾಮಿಕ್ಸ್ ವಿಶೇಷತೆ ಏನಂದ್ರೆ ಕಷ್ಟ ಅನ್ಸುತ್ತೆ, ಬಟ್ ಸ್ಕೋಪ್ ತುಂಬಾ ಜಾಸ್ತಿ. ಅಂಡ್ ಇದು ಎಷ್ಟು ಇದರ ಇಂಪಾರ್ಟೆನ್ಸ್ ಸ್ಕೋಪ್ ಇದೆ ಅಂದ್ರೆ ಜೀವನದ ಯಾವ ವಿಷಯದಲ್ಲೂ ಅರ್ಥಶಾಸ್ತ್ರದ ಉಪಯೋಗ ಬರಲ್ಲ ಅಥವಾ ಅರ್ಥಶಾಸ್ತ್ರ ಸಹಾಯ ಮಾಡಲ್ಲ ಅಂತ ಇದೇ ಇಲ್ಲ. ಎಲ್ಲಾ ವಿಶೇಷತೆಯಿಂದ ನಾವು ಆ ಸಬ್ಜೆಕ್ಟ್ ಅರ್ಥಶಾಸ್ತ್ರವನ್ನು ಉಪಯೋಗ ಮಾಡುವಂತ ಸ್ಕೋಪ್ ಇದೆ. ವೈಡೆಸ್ಟ್ ಸ್ಕೋಪ್ ಎಕನಾಮಿಕ್ಸ್, ಅದು ಒಂದು. ಎರಡನೇದಾಗಿ ನಮ್ಮ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಒಬ್ರು ಪ್ರೊಫೆಸರ್ ಆಗಿದ್ರು, ಡಾಕ್ಟರ್ ಕೆ ವೆಂಕಟ ಡಿ ಗೌಡ. ಅವರು
ಅವರ ವಿಶೇಷತೆ, ಅವರ ಪಾಠ ಮಾಡುವ ರೀತಿ, ಅವರ ಅರ್ಥಶಾಸ್ತ್ರದಲ್ಲಿ ಇರುವಂತಹ ನಾಲೆಡ್ಜ್, ಮತ್ತೆ ಅವರು ಯಾವ ದೃಷ್ಟಿಯಿಂದ ಅರ್ಥಶಾಸ್ತ್ರವನ್ನು ನೋಡ್ತಿದ್ರು, ಅದರಿಂದ ನಮ್ಗೆ ತುಂಬಾ ಪ್ರಭಾವ ಆಯಿತು. ನಮ್ಮ ಅಕ್ಕನೂ ಕೂಡ ಅರ್ಥಶಾಸ್ತ್ರದಲ್ಲೇ MA ಮಾಡಿದ್ದಾರೆ. ನಮ್ಮ ಅಕ್ಕ ಯೂನಿವರ್ಸಿಟಿಗೆ ಹೋದಾಗ ಅಥವಾ ಯಾವ್ದಾದ್ರು ಫಂಕ್ಷನ್ಸ್ ಗಳಿಗೆ ಹೋದಾಗ ಅವ್ರ ಜೊತೆ ಹೋಗಿ ನಾನು ಪ್ರೊಫೆಸರ್ ಅನ್ನ ಮಾತಾಡೋದು, ಲೆಕ್ಚರ್ಸ್ ಎಲ್ಲ ಕೇಳ್ಕೊಂಡಿದ್ದೆ. ಅದು ಕೂಡ ತುಂಬಾ ಪ್ರಭಾವ ಆಯಿತು. ಮತ್ತೆ ಅರ್ಥಶಾಸ್ತ್ರದ ಸ್ಕೋಪ್ ಇದೆಯಲ್ಲ, ಅದು ಕೂಡ ತುಂಬಾ ಇರೋದರಿಂದ ನಾನು ಅರ್ಥಶಾಸ್ತ್ರದಲ್ಲೇ ನಾನು PG ಯನ್ನು ಮಾಡಬೇಕು ಅಂತ ನಾನು ಈ ವಿಷಯವನ್ನು ಆರಿಸ್ಕೊಂಡೆ. ಸೊ ಅರ್ಥಶಾಸ್ತ್ರದಲ್ಲಿ ಇರುವಂತಹ ಮಹತ್ವದ ವಿಚಾರಗಳು ಮತ್ತೆ ಅದು ಪ್ರತಿದಿನದ ಜೀವನಕ್ಕೆ ಆಗುತ್ತೆ ಅನ್ನೋದು ನಿಮ್ಮ ಒಂದು ಆಸಕ್ತಿಕಾರಕ ವಿಚಾರ ಆಗಿತ್ತು. ಹಾಗೇನೆ ಅರ್ಥಶಾಸ್ತ್ರದಲ್ಲಿ ನೀವು PhD ಮಾಡಿದ್ರಿ. ಯಾವ ಒಂದು ಇದು ಟಾಪಿಕ್ ತಗೊಂಡಿದ್ರಿ ಅಂತ ಕೇಳ್ಬೋದಾ? ಯಾವ ಟಾಪಿಕ್ ಮೇಲೆ ನೀವು ಥೀಸಿಸ್ ಮಾಡಿದ್ದು ಅಂತ ಕೇಳ್ಬೋದಾ? ಅರ್ಥಶಾಸ್ತ್ರ ಎಲ್ಲ ಸಮಾಜಶಾಸ್ತ್ರಗಳ ತರ ತುಂಬಾ ವಿಶಾಲವಾದ ಒಂದು ಸಬ್ಜೆಕ್ಟ್. ಅದರಲ್ಲಿ ನನ್ಗೆ ಇಷ್ಟ ಆಗಿದ್ದು ಮತ್ತೆ ನಾನು ಆರಿಸ್ಕೊಂಡಿರೋ ಸಬ್ಜೆಕ್ಟ್ಸ್ ಏನಂದ್ರೆ ರೋಲ್ ಆಫ್ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಡೆವಲಪ್ಮೆಂಟ್ ಆಫ್ ವಿಮೆನ್ ಎಂಟರ್ಪ್ರಿನಿಯರ್ಶಿಪ್. ನನಗೆ ವಿಮೆನ್ ಎಂಟರ್ಪ್ರಿನಿಯರ್ಶಿಪ್ ಬಗ್ಗೆ ತುಂಬಾ ಇದ್ದಿತ್ತು, ಆಸಕ್ತಿ ಇತ್ತು. ಯಾಕೆ ಅಂದರೆ ಇದಕ್ಕೆ ಹಲವು ಕಾರಣಗಳಿದೆ. ವಿಮೆನ್ as women we can do a lot, we can do much more than we or the society thinks of us. ಹಾಗಾಗಿರೋದ್ರಿಂದ ವಿಮೆನ್ ಈ ಎಂಟರ್ಪ್ರಿನರ್ಶಿಪ್ ನ ಯಾವ ತರ ತಗೋಬಹುದು, ಮತ್ತೆ ಅವ್ರಿಗೆ ಸಹಾಯ ಮಾಡುವಂತಹ ಏನೇನ್ ಗೌರ್ಮೆಂಟ್ ಪಾಲಿಸಿ, ಯಾಕಂದ್ರೆ ಎಂಟರ್ಪ್ರಿನರ್ಶಿಪ್ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಸಹಾಯಕರವಾಗಿರುವಂತಹ ನೀತಿಗಳು, ಸರ್ಕಾರಿ ನೀತಿಗಳು ಯಾವ್ಯಾವ್ದಿದೆ ಅದರ ಬಗ್ಗೆ ನಾನು PhD ಸಬ್ಜೆಕ್ಟ್ ಆರಿಸ್ಕೊಂಡೆ. ಬಹಳ ಒಳ್ಳೆ ವಿಚಾರ. ಅದೇ ಹೇಳಿದ್ರ ಮಹಿಳೆಯರು ಸ್ವಾವಲಂಬಗಳಾಗಿ ಅವರವರಂತ ವೃತ್ತಿ ಪ್ರಾರಂಭಿಸ್ಬೇಕಂದ್ರೆ ಎಲ್ರಿಗೂ ಆಸೆ ಇರುತ್ತೆ. ಆದ್ರೆ ಸರ್ಕಾರ ಅದಕ್ಕೆ ಹೇಗೆ ಹೊಂದ್ಕೊಳ್ಳುತ್ತೆ ಮತ್ತೆ ಅದಕ್ಕೆ ಯಾವ ರೀತಿ ಸಹಾಯ ಮಾಡಿದೆ ಅನ್ನೋ ವಿಚಾರ ಗೊತ್ತಾಗಲ್ಲ. ಆ ಒಂದು ಟಾಪಿಕ್ ತಗೊಂಡು ನೀವು ಥೀಸಿಸ್ ಮಾಡೋದು ಇದಕ್ಕೊಂದು ಒಳ್ಳೆ ವಿಚಾರ ಅಂತ ಹೇಳ್ಬೋದು. ಹಾಗೇನೆ ನೀವು ಪಾಠ ಚೆನ್ನಾಗಿ ಮಾಡ್ತೀರಿ, ಕನ್ನಡದಲ್ಲಿ ಚೆನ್ನಾಗಿ ಮಾಡ್ತೀರಿ ಅಂತ ಹೇಳಿ ನಿಮಗೆ ಬೆಂಗಳೂರಿಗೆ ಮತ್ತೆ ವಾಪಸ್ ಕರೆ ಬರುತ್ತೆ ಅಲ್ವಾ? ಮಹಾರಾಣಿ ಕಾಲೇಜ್ಗೆ ಬರ್ತೀರಾ ಮತ್ತೆ. ಸೊ ಏನ್ ವಿಶೇಷ ಅಂದ್ರೆ ಮಹಾರಾಣಿ ಕಾಲೇಜಲ್ಲೇ ಓದಿದ್ದು, ಸೊ ಅಲ್ಲೇ ವಿದ್ಯಾಭ್ಯಾಸ ಮುಗಿದು ಅಲ್ಲೇ ಬಂದು ಪಾಠ ಮಾಡಿ ಪಾಠ ಮಾಡುವಾಗ ಆಗುವಂತ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಹೇಗೆ ಅನ್ಸುತ್ತೆ ನಿಮ್ಗೆ? ಒಂದು ಟೀಚರ್ ಅಂದ್ರೆ ಅವ್ರಿಗೆ ಬೇರೆ ಬೇರೆ ತರ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ ಒಂದು ಟೀಚರ್. ಯಾಕೆ ಅಂದ್ರೆ ಪ್ರತಿ ವರ್ಷ ನಾವು ಹೊಸ ಹೊಸ ಸ್ಟೂಡೆಂಟ್ಸ್ ನ ಭೇಟಿ ಆಗ್ತೀವಿ. ಅವ್ರ ಜೊತೆ ನಾವು ಹೇಳ್ಕೊಡೋದಕ್ಕಿಂತ ಅವರಿಂದನೂ ಆದಷ್ಟು ಕಲ್ತ್ಕೊಳ್ತೀವಿ. ಟೀಚಿಂಗ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಟೀಚಿಂಗ್ ಜೊತೆಗೆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಅನ್ಸುತ್ತೆ. ಹಾಗಾಗಿರೋದ್ರಿಂದ ನನ್ನ 45 ವರ್ಷದ ಎಕ್ಸ್ಪೀರಿಯನ್ಸ್, ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು 45 ಲಕ್ಷ ಅಷ್ಟು ಎಕ್ಸ್ಪೀರಿಯನ್ಸಸ್ ಅನ್ನ ಕಲ್ತ್ಕೊಂಡಿದ್ದೀನಿ ಅಂತ ನನಗೆ ಅನಿಸುತ್ತೆ. ಸ್ಟೂಡೆಂಟ್ ಆದಾಗ ನಾವು ಏನಾಗ್ತೀವಿ, ಸಾಮಾನ್ಯವಾಗಿ ನಮ್ಮ ಕ್ಲಾಸಸ್ ತುಂಬಾ ದೊಡ್ಡ ಕ್ಲಾಸಸ್, 120 ಜನ ಒಂದೊಂದು ಕ್ಲಾಸ್ ಅಲ್ಲಿ ಇರ್ತೀವಿ. ಆದ್ರೆ ಟೀಚರ್ ಆದ ನಂತರ ಆ ಎಕ್ಸ್ಪೀರಿಯನ್ಸ್ ಏನಾಯ್ತು, ನಾನು ಆ ಕಡೆಯಿಂದ ಈ ಕಡೆಗೆ ಬಂದೆ. ನಾನು ಬಂದಿರೋ ಈ ಕಡೆ ಬಂದಾಗ ಐ ಸ್ಟಾರ್ಟೆಡ್ ಲುಕಿಂಗ್ ಅಟ್ ಸ್ಟೂಡೆಂಟ್ಸ್ ಆಸ್ ಪೀಪಲ್ ಹೂ ಹ್ಯಾವ್ ಟು ಬಿ ಹೆಲ್ಪ್ಡ್, ನಾಟ್ ಜಸ್ಟ್ ಇನ್ ಟೀಚಿಂಗ್ ಮಾತ್ರ ಅಲ್ಲ, ಅವ್ರೇನು ಕಲ್ತ್ಕೊಳ್ಳೋದು ಮಾತ್ರ ಅಲ್ಲ, ಅವ್ರಿಗಿರುವಂತಹ ಏನೇನು ಸಮಸ್ಯೆಗಳಿದೆ, ಯಾಕೆ ಈ ತರ ಇದ್ದಾರೆ, ಅವ್ರು ಈ ತರ ಇರೋದಕ್ಕೆ ಕಾರಣಗಳೇನು, ಅವ್ರಿಗೆ ಯಾವ ತರ ಟೀಚರ್ ನಾವು ಹೆಲ್ಪ್ ಮಾಡಿ ಅವರಲ್ಲಿ ಇರುವಂತಹ ಟ್ಯಾಲೆಂಟ್ಸ್ ಇರ್ಬೋದು, ಸ್ಕಿಲ್ಸ್ ಇರ್ಬೋದು, ಅವ್ರಿಗೆ ಯಾವ ತರ ನಾನು ಬ್ಲೂಮ್ ಮಾಡೋದಿಕ್ಕೆ ಪ್ರಯತ್ನ ಪಡಬಹುದು ಅಂತ ನನ್ಗೆ ಆವಾಗ ಗೊತ್ತಾಯ್ತು. ಆಫ್ಟರ್ ಐ ಬಿಕೇಮ್ ಎ ಟೀಚರ್. ಸ್ಟೂಡೆಂಟ್ ಇರುವಾಗ ಜಸ್ಟ್ ಕಲ್ತ್ಕೊಳ್ಳೋದು ಬರೋದು ಅಥವಾ ಏನಾದ್ರೂ ಇದ್ರೆ ಪಾರ್ಟಿಸಿಪೇಟ್ ಮಾಡೋದು, ಕಾಲೇಜ್ ಫಂಕ್ಷನ್ಸ್ ನ ಅಟೆಂಡ್ ಮಾಡೋದು, ಅಷ್ಟೇ ಇತ್ತು. ಬಟ್ ಆಫ್ಟರ್ ಐ ಬಿಕೇಮ್ ಎ ಟೀಚರ್, ಇಟ್ ವಾಸ್ ಅ ವೆರಿ ವೈಡ್ ಎಕ್ಸ್ಪೀರಿಯನ್ಸ್.
ಸ್ಟೂಡೆಂಟ್ಸ್ ನಾನ್ ಯಾವ ತರ ಅವ್ರಿಗೂ ಕೂಡ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಮಾಡಿ ಅವ್ರ ಸ್ಟೂಡೆಂಟ್ಸ್ ಆಗ್ಬೇಕು ಅಂತ ನನಗೆ ಆ ಏನಂತೀರಾ ಆ ರೆವಲ್ಯೂಷನ್ ಅಂತಾನು ಹೇಳ್ಬೋದು, ಆ ಎಕ್ಸ್ಪೀರಿಯನ್ಸ್ ಅಂತಾನು ಹೇಳ್ಬೋದು. ಆ ತರ ನನಗೆ ಇದು ಬಂತು. ಹೌ ಐ ಕ್ಯಾನ್ ಮೇಕ್ ದ ಸ್ಟೂಡೆಂಟ್ಸ್ ಎಕ್ಸ್ಪೀರಿಯನ್ಸ್ ಎಜುಕೇಶನ್ ಇನ್ ದ ಮೋಸ್ಟ್ ಬ್ರಾಡೆಸ್ಟ್ ಸೆನ್ಸ್ ಅಂತ ನನಗೆ ಆ ಭಾವನೆ ಬಂತು. ಸ್ನೇಹಿತರೆ, ಇನ್ನಷ್ಟು ವಿಚಾರಗಳು ಶ್ರೀಮತಿ ಸಲ್ಮಾ ಬೇಗಂ ಅವ್ರ ಬಗ್ಗೆ ತಿಳ್ಕೊಳ್ಳೋದು ಬಾಕಿ ಇದೆ. ಆದ್ರೆ ಅದನ್ನ ಮುಂದುವರಿಸೋಣ ಮುಂದಿನ ಸಂಚಿಕೆಯಲ್ಲಿ. ಮತ್ತೆ ಸಿಗೋಣ. ನಮಸ್ಕಾರ. ಧನ್ಯವಾದ ಶ್ರೀ.